ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಾಗತ. 3 ಕೋಟಿ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಆರೋಪಿಗಳ ಸುಳಿವೇ ಸಿಗ್ತಾ ಇಲ್ಲ. ಈವರೆಗೂ ಆರೋಪಿಗಳ ಪತ್ತೆಯೇ ಆಗ್ತಾ ಇಲ್ಲ. ಜಾರಿ ನಿರ್ದೇಶನಾಲಯ ಇಡಿ ಹೆಸರಿನಲ್ಲಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ರು ಆರೋಪಿಗಳು. ನವೆಂಬರ್ 19ನೇ ತಾರೀಕಿನಂದು ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಒಂದು ಭಾರಿ ದರೋಡೆ ಪ್ರಕರಣ ನಡೆದಿತ್ತು. ಇನ್ನು ದೂರು ಕೊಟ್ಟವರನ್ನೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರು ದೂರು ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನೇ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಈಗ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಅನೇಕ ರೀತಿಯಾದಂತಹ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈಗ ಆರೋಪಿಗಳು ಯಾರು, ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಅವರ ಸುಳಿವೇ ಸಿಗ್ತಾ ಇಲ್ಲ. ಎಲ್ಲಿಗೆ ಪರಾರಿಯಾದರು, ಯಾವ ವೆಹಿಕಲ್ನಲ್ಲಿ ಬಂದಿದ್ರು, ವೆಹಿಕಲ್ ಎಲ್ಲಿ ಹೋಯಿತು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈವರೆಗೆ ಯಾವುದೇ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಈ ಪ್ರಕರಣ ಪೊಲೀಸರ ಒಂದು ತಲೆ ಕೆಡಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಪೊಲೀಸರಿಗೆ ತೀವ್ರ ತಲೆನೋವಾಗಿ ಪರಿಣಮಿಸ್ತಾ ಇದೆ ಈ ಒಂದು ಪ್ರಕರಣ. ನಗರದ ಚೆನ್ನಮ್ಮ ವೃತ್ತದಲ್ಲಿ, ಅದು ಕೂಡ ಚೆನ್ನಮ್ಮ ವೃತ್ತದ ಬಳಿ ಇರುವಂತಹ ನೀಲಿಜನ್ ರಸ್ತೆಯಲ್ಲಿ ಹಾಡು ಹಗಲೇ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದರು ಆರೋಪಿಗಳು. ಜನನಿಬಿಡ ಪ್ರದೇಶದಲ್ಲೇ ನಡೆದಿತ್ತು ಈ ಒಂದು ದರೋಡೆ ಪ್ರಕರಣ. ಇಡೀ ಹುಬ್ಬಳ್ಳಿ ಧಾರವಾಡ ಮಾತ್ರವಲ್ಲದೆ ಇಡೀ ರಾಜ್ಯವನ್ನೇ ಈ ಪ್ರಕರಣ ಬೆಚ್ಚಿ ಬೀಳಿಸಿತ್ತು. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣದ ಬೆನ್ನಲ್ಲೇ ಈ ಪ್ರಕರಣ ನಡೆದಿತ್ತು. ಚಿನ್ನಾಭರಣ ವ್ಯಾಪಾರಿ ಮತ್ತು ಆತನ ಜೊತೆಗೆ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಅಪಹರಣ ಮಾಡಿದ್ರು ನಕಲಿ ಇಡಿ ಅಧಿಕಾರಿಗಳು. ಅದಾದ ನಂತರ ಚಿನ್ನಾಭರಣ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಜ್ಯುವೆಲರ್ಸ್ ಸುದೀನ್ ಅನ್ನುವಂತ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಬಹಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ ಇರುವಂತಹ ಜ್ಯುವೆಲರಿ ಶಾಪ್ಸ್ಗೆ ಜ್ಯುವೆಲ್ಸ್ ಅನ್ನ ಡೆಲಿವರಿ ಮಾಡಿದ್ದಾನೆ. ಡೆಲಿವರಿ ಮಾಡಿದಂತ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ, ಇವಾಗ ರಿನೋವೇಟ್ ಆಗಿದೆ, ಅದ್ರ ಎದುರಿಗಿರುವಂತ ರೇಣುಕಾ ಅನ್ನೋ ಒಂದು ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ದಾನೆ. ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯೆ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗಾ ಗಾಡಿಯಲ್ಲಿ ಬಂದಂತ 3-4 ಜನ ವ್ಯಕ್ತಿಗಳು, ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ, ನಿಮ್ಮ ಹತ್ರ ಇರುವಂತ ವಸ್ತುಗಳದ್ದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡಿಯಲ್ಲಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡಲ್ಲಿ ಇಳಿಸೋಗಿದ್ದಾರೆ ಇಬ್ಬರನ್ನ. ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವ್ರ ಓನರ್ಗಳು ಯಾರಿದ್ದಾರೆ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ 2-3 ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟಾಗಿಯೂ ಕೂಡ ನಮ್ಮ 3 ಪ್ರತ್ಯೇಕ ತಂಡಗಳು ಆರೋಪಿಗಳನ್ನ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನಮ್ಮನ್ನ ಗಾಡಿ ಒಳಗೆ ಹತ್ಕೊಳ್ಲಿಕ್ಕೆ ಹೇಳಿದ್ರು ಅಂತ. ಹಂಗಾಗಿ ಪ್ರಕರಣ ತಗೊಂಡು ನಾವು ಅತ್ಯಂತ ಗಂಭೀರವಾಗಿ ಬೇಯಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಇಲ್ಲ, ಇಬ್ರು ಯಾರು ಅಂದ್ರೆ ಇವರೇ ಯಾರು